My dear students, this is of the fifth chapter, that is of second block, Institutions for International Development. Chapter is Regional Economic Integration. ಪ್ರಾದೇಶಿಕ ಆರ್ಥಿಕ ಒಕ್ಕೂಟಗಳು. ಏನಿದು? ವಾಟ್ ಈಸ್ ದಿಸ್ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್? ಟು ಹ್ಯಾವ್ ಸ್ಮೂತ್ ಫಂಕ್ಷನ್ ಆಫ್ ದಿ ಎಕಾನಮಿ, ಟು ಹ್ಯಾವ್ cooperation in the trading activities, and to reduce the tariffs, to reduce the the tariffs, ಸುಂಕಗಳು, ತೆರಿಗೆಗಳು ಅಂತ ಏನು ಕರಿತೀವಿ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಸಹಕಾರದೊಂದಿಗೆ ವ್ಯಾಪಾರವನ್ನು ನಡೆಸೋದಕ್ಕೆ ಮಾಡಿಕೊಂಡಿರುವಂಥ ಪ್ರಾದೇಶಿಕ ಮಟ್ಟದಲ್ಲಿ ಇರುವ ವ್ಯಾಪಾರ ವಹಿವಾಟಿನ ಒಂದು ಒಕ್ಕೂಟ ಅಥವಾ ಆರ್ಥಿಕ ಒಕ್ಕೂಟ, ಪ್ರಾದೇಶಿಕ ಆರ್ಥಿಕ ಒಕ್ಕೂಟಗಳು. ಇದನ್ನು ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಎಫೆಕ್ಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸಹಕಾರದಿಂದ ಬಹಳ ಕಡಿಮೆ ಪ್ರಮಾಣದಲ್ಲಿ ಸರಕು ಸಿಗೋದ್ರಿಂದ ಜನಸಾಮಾನ್ಯರು ಅಥವಾ ದೇಶಗಳ ನಡುವೆ ಬಹಳ ಮುಕ್ತವಾಗಿ ವ್ಯಾಪಾರ ನಡೆಯುತ್ತೆ. There will be free flow of goods and services between the member countries because of the reduction of the tariffs on the commodities. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಹಾಗೆ ಏನೇನು ಒಕ್ಕೂಟಗಳನ್ನು ಮಾಡಿಕೊಂಡಿದ್ದಾರೆ? ವಾಟ್ ಆರ್ ದಿ ಟೈಪ್ಸ್ ಆಫ್ ಇಂಟಿಗ್ರೇಷನ್? ಲೆಟ್ ಅಸ್ ಸಿ ಇಟ್. ಒನ್ ಇಸ್ ದಿ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಒಕ್ಕೂಟ ಅಂತ ಹೇಳ್ತೀವಿ. ನಾವಿವತ್ತು ನೋಡಿ, ಒನ್ ಅಮೇರಿಕನ್ ಡಾಲರ್ ಇಸ್ ಈಕ್ವಲ್ ಟು 80 rupees ಅಂತ ಹೇಳ್ತೀವಿ. ಹಾಗೆ ಒನ್ ಯುರೋಪಿಯನ್ ಡಾಲರ್ ಇಸ್ ಈಕ್ವಲ್ ಟು ಹೌ ಮೆನಿ ರುಪೀಸ್ ಅಂದರೆ ಇಟ್ ಈಸ್ ಮೋರ್ ದೆನ್ 90 rupees. ಡಾಲರ್ಗಿಂತ ಜಾಸ್ತಿ ಇದೆ ಯುರೋಪಿಯನ್ ಯೂನಿಯನ್ ಡಾಲರ್, ಯೂರೋ ಡಾಲರ್ ಅಂತ ಏನು ಕರಿತೀವಿ ಅದು. ಯಾಕೆಂದರೆ ಇಲ್ಲಿ 25 ರಾಷ್ಟ್ರಗಳು ಕೂಡ ತಮ್ಮ ವ್ಯಾಪಾರ ವಹಿವಾಟಿಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಮಾಡಿಕೊಂಡು ಯೂರೋ ಕರೆನ್ಸಿಯನ್ನು ತಂದುಕೊಂಡಿದ್ದಾರೆ. ಹಾಗಾಗಿ ಈ ಯುರೋಪಿಯನ್ ಯೂನಿಯನ್ ಅಂತ ಏನು ಕರಿತೀವಿ, ಫಾರ್ ದಿ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ 1957ರಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾವೆ. ಇಲ್ಲಿ ಇರುವಂಥದ್ದು ಈವನ್ UK ಕೂಡ 1973ರಲ್ಲಿ, UK ಅಂದರೆ ಇಂಗ್ಲೆಂಡ್ ಕೂಡ 1973ರಲ್ಲಿ ಇದಕ್ಕೆ ಜಾಯಿನ್ ಆಗುತ್ತೆ. ಹಾಗಾಗಿ ಇದು 1957ರಲ್ಲೇ ಸ್ಥಾಪನೆ ಆಗಿದಂಥ ಒಂದು ಒಕ್ಕೂಟ, ಯುರೋಪಿಯನ್ ಒಕ್ಕೂಟ. ಯುರೋಪಿಯನ್ ಯೂನಿಯನ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಇಯರ್ 1957 ಫಾರ್ ದಿ ಫಸ್ಟ್ ಟೈಮ್. ಇಟ್ ಈಸ್ ದಿ ಮೆಂಬರ್ ಕಂಟ್ರೀಸ್ ಆರ್ ದಿ ಕಂಟ್ರೀಸ್ ಆಫ್ ದಿ ಯುರೋಪ್, like it might be Poland or it is the England, Italy, Germany. ಈ ಜರ್ಮನಿ ಡಚ್ ಮಾರ್ಕನ್ನು ಯೂಸ್ ಮಾಡ್ಬೋದು, ಇಟಾಲಿ ಲಿರಾನ ಯೂಸ್ ಮಾಡ್ಬೋದು, ಇಂಗ್ಲೆಂಡ್ ಪೌಂಡ್ ಸ್ಟರ್ಲಿಂಗನ್ನು ಮಾಡ್ಬೋದು, ಫ್ರಾನ್ಸು ಫ್ರ್ಯಾಂಕನ್ನು ಯೂಸ್ ಮಾಡ್ಬೋದು. ಆಂತರಿಕವಾಗಿ ಯಾವುದೇ ಡಾಲರ್ಸ್ ಇರಲಿ, ಆದರೆ ಇವರೆಲ್ಲರೂ ಒಕ್ಕೂಟದಲ್ಲಿ ಮಾಡುವಾಗ ಒಂದು ಪ್ರಾಪರ್ ಕರೆನ್ಸಿಯಾಗಿ ಯುರೋ ಡಾಲರನ್ನು ಬಳಸಿಕೊಂಡು ಸಹಕಾರದೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಮಾಡಿಕೊಂಡಿದ್ದು 1957ರಲ್ಲಿ. ಇದು in the year 1973, England also joined this particular union ಅಂತ ಹೇಳ್ತೀವಿ. ಹಾಗೆ we have the second important union that is called as NAFTA. NAFTA. ಏನಿದು NAFTA ಅಂತ ಹೇಳಿದ್ರೆ, ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, NAFTA. ಇದು ಅಷ್ಟೇ, ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾದಲ್ಲಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಮುಕ್ತವಾಗಿ ವ್ಯಾಪಾರವನ್ನು ಮಾಡಿ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ನಾವು ಸುಂಕ ಅಂತ ಕರಿತೀವಿ. ದಿ ಟ್ಯಾಕ್ಸ್ ಇಂಪೋಸ್ಡ್ ಆನ್ ದಿ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆರ್ ಕಾಲ್ಡ್ ಇನ್ ದಿ ನೇಮ್ ಆಫ್ ಟ್ಯಾರಿಫ್ಸ್ ವಿತ್ ದಿ ಏಮ್ ಆಫ್ ರಿಡ್ಯೂಸಿಂಗ್ ದಿ ಟ್ಯಾರಿಫ್ಸ್ ಆನ್ ದಿ ಕಮಾಡಿಟಿ ಆ್ಯಂಡ್ ಟು ಹ್ಯಾವ್ ಫ್ರೀ ಫ್ಲೋ ಆಫ್ ದಿ ಕಮಾಡಿಟಿ. ವಿ ವಿಲ್ ಹ್ಯಾವ್ the NAFTA has come into existence in the year 1992. 1992ರಲ್ಲಿ ಉತ್ತರ ಭಾಗದ ಅಮೆರಿಕದಲ್ಲಿ ಮುಕ್ತ ವ್ಯಾಪಾರಕ್ಕಾಗಿ ಮಾಡಿಕೊಂಡಿರುವ ಒಂದು ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಈ ಅಗ್ರಿಮೆಂಟನ್ನೇ ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಒಪ್ಪಂದ ಅಗ್ರಿಮೆಂಟ್ 1992ರಲ್ಲಿ ಮಾಡಿಕೊಂಡಿರುವಂಥದ್ದು. ಸೊ ಅಲ್ಲಿ ಏನೋ ಒಂದು ಟ್ರೇಡ್ ಬ್ಲಾಕ್ಗಳನ್ನು ಮಾಡಿಕೊಂಡು ಆ ಬ್ಲಾಕ್ಗಳ ನಡುವೆ ಒಂದು ಬ್ಲಾಕ್ಸ್ಗಳನ್ನು ಮಾಡಿಕೊಂಡು ಅಲ್ಲಿ ಮುಕ್ತವಾಗಿ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿ 1992ರಲ್ಲಿ ಮಾಡಿಕೊಂಡಿದ್ದು. ಹಾಗೆ ಲಯ ಅಂತ ಹೇಳಿ ಕರೀತಾರೆ, LAIA. ಇದು ಲ್ಯಾಟಿನ್ ಅಮೇರಿಕನ್ ಇಂಟಿಗ್ರೇಷನ್ ಅಸೋಸಿಯೇಷನ್, ಲ್ಯಾಟಿನ್ ಅಮೇರಿಕನ್ ಇಂಟಿಗ್ರೇಷನ್ ಅಸೋಸಿಯೇಷನ್ ಅಂತ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಕೊಲಂಬಿಯಾ, ಮ್ಯಾಕ್ಸಿಕೋ,
ಪೆರು ಇಂಥ ರಾಷ್ಟ್ರಗಳು ಒಟ್ಟು ಇಲ್ಲಿ ಗೋಲ್ ಏನಪ್ಪ ಅಂತ ಹೇಳಿದರೆ ವ್ಯಾಪಾರದ ಮೇಲಿರುವ ನಿರ್ಬಂಧನೆಗಳನ್ನು ಸಡಿಲಗೊಳಿಸಿ ಇರುವ ಸರಕುಗಳ ಮೇಲಿನ ಒಂದು ಸುಂಕಗಳನ್ನು ಕಡಿಮೆ ಮಾಡಿ ಒಂದು ಸಹಕಾರದೊಂದಿಗೆ ಮುಕ್ತ ವ್ಯಾಪಾರವನ್ನು ಮಾಡಲಿಕ್ಕೆ ಮಾಡಿಕೊಂಡಿರುವಂಥದ್ದೇ ಈ ಒಂದು ಲ್ಯಾಟಿನ್ ಅಮೇರಿಕನ್ ಇಂಟಿಗ್ರೇಷನ್ ಅಸೋಸಿಯೇಷನ್ ಅಂತ ಹೇಳಿ ಕರಿತೀವಿ. ಇದು ಕೂಡ 1980ರಲ್ಲಿ ಬಂದಿದ್ದು. ಹಾಗಾಗಿ ಇನ್ನು ನೆಕ್ಸ್ಟು FTAA ಅಂತ ಹೇಳಿ ಕರಿತೀವಿ. FTAA ಈಸ್ ನಥಿಂಗ್ ಬಟ್ ಫ್ರೀ ಟ್ರೇಡ್ ಏರಿಯಾ ಆಫ್ ಅಮೇರಿಕಾ. ಫ್ರೀ ಟ್ರೇಡ್ ಏರಿಯಾ ಆಫ್ ಅಮೇರಿಕಾ ಅಂದರೆ ಅಮೇರಿಕಾದಲ್ಲಿ ಇರುವಂಥ ಕೆಲವು ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರವನ್ನು ಮಾಡಿ ಇರುವ ವ್ಯಾಪಾರದ ನಿರ್ಬಂಧನೆಗಳನ್ನು ಸಡಿಲಗೊಳಿಸುವಂಥದ್ದು, ಸಂಪೂರ್ಣವಾಗಿ ತೆಗೆದುಹಾಕೋದಲ್ಲ, ಸಡಿಲಗೊಳಿಸುವಂಥದ್ದು. ಇದು ಒಟ್ಟು ಇದರಲ್ಲಿ 31 ರಾಷ್ಟ್ರಗಳು ಈ ಒಕ್ಕೂಟದಲ್ಲಿ ಇದೆ. ಫ್ರೀ ಟ್ರೇಡ್ ಏರಿಯಾ ಆಫ್ ಅಮೇರಿಕಾ ಅನ್ನುವಂಥದ್ದು 1994ರಲ್ಲಿ ಬಂದಿದಂಥದ್ದು ಈ ಒಂದು ಒಕ್ಕೂಟ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲದರ ಒಂದು ಫಂಕ್ಷನ್ಸ್, ಕಾರ್ಯಚಟುವಟಿಕೆಗಳು, ದಿ ಫಂಕ್ಷನ್ಸ್ ಆಫ್ ದಿಸ್ Free Trade Area of America is also to have cooperation among the member countries. In 1992, though it came into existence, it has 31 nations as its members, with the main aim of having free trade and to reduce the trade restrictions and the trade barriers. The Free Trade Area of America was established. And Transatlantic Economic Partnership. ವಾಟ್ ಈಸ್ ದಿಸ್ ಟ್ರಾನ್ಸ್ಅಟ್ಲಾಂಟಿಕ್ ಎಕನಾಮಿಕ್ ಪಾರ್ಟ್ನರ್ಶಿಪ್? ಅಟ್ಲಾಂಟಿಕ್ ಏರಿಯಾದಲ್ಲಿರುವಂಥ ಮೆಂಬರ್ ಕಂಟ್ರೀಸ್ ಒಂದು ಒಕ್ಕೂಟ ಮಾಡ್ಕೊಳ್ತಾರೆ. ಅದರ ಹೆಸರು ಅಟ್ಲಾಂಟಿಕ್ ಪೋರ್ಷನ್ಸಲ್ಲಿ ಬರುವಂಥದ್ದು. ದಿ ಅಜೆಂಡಾ ವಾಸ್ ಎಸೆನ್ಷಿಯಲಿ ಎ ಪೊಲಿಟಿಕಲ್ ಜೆಸ್ಚರ್ intended to underscore the staying power of the transatlantic alliance and to offset a series of specific strains ranging from Bosnia to US economic sanctions. The same as above. So with the main intention of having the free trade, having to reduce the restrictions on the trading activity among the member countries, it had made an alliance with the countries. That is why the countries in the Atlantic zone as Transatlantic Economic Partnership with the in the meanwhile to solve some of the problems among the member countries also, this association was ಎಸ್ಟಾಬ್ಲಿಷ್ಡ್. ಈ ಒಂದು ಟ್ರಾನ್ಸ್ಅಟ್ಲಾಂಟಿಕ್ ಒಕ್ಕೂಟ ಅಂತ ಮಾಡ್ಕೊಂಡಿರೋದು ಕೇವಲ ವ್ಯಾಪಾರ ಮಾತ್ರ ಅಲ್ಲ, ವ್ಯಾಪಾರವನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲ, ವ್ಯಾಪಾರ ವಹಿವಾಟು ಮತ್ತು ಆರ್ಥಿಕವಾಗಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಅದನ್ನು ಆ ಒಕ್ಕೂಟದಲ್ಲಿ ಬಗೆಹರಿಸ್ಕೊಂಡು ಪರಿಹಾರವನ್ನು ಕಂಡಿಡ್ಕೊಳ್ಬೇಕು ಅಂತಲೂ ಕೂಡ ಈ ಒಂದು ಒಕ್ಕೂಟವನ್ನು ಮಾಡಲಾಗಿದೆ. ಯುರೋಪಿಯನ್ ಎಕನಾಮಿಕ್ ಯೂನಿಯನ್ 1957ರಲ್ಲಿ ಬಂತು. ಇದು ಇಂಗ್ಲೆಂಡ್ ಕೂಡ 1973ರಲ್ಲಿ ಸೇರ್ಪಡೆ ಆಯಿತು. ಯುರೋಪಿಯನ್ ಯೂನಿಯನ್ ಅಷ್ಟೇ ಅಲ್ಲ, ನಾವು ನೋಡುವಂಥದ್ದು ಲ್ಯಾಟಿನ್ ಅಮೇರಿಕನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದು ಕೂಡ ಮುಖ್ಯ ಉದ್ದೇಶ ವ್ಯಾಪಾರದಲ್ಲಿ ಇರುವಂಥ ನಿರ್ಬಂಧನೆಗಳನ್ನು ಹೋಗಲಾಡಿಸಿ ಇರುವಂಥ ಸುಂಕಗಳ ಪರಿಣಾಮವನ್ನು ಕಡಿಮೆ ಮಾಡಬೇಕು ಅಂತ, ವಿತ್ ದಿ ಮೇನ್ ಇಂಟೆನ್ಷನ್ ಆಫ್ ರಿಡ್ಯೂಸಿಂಗ್ ದಿ ಟ್ರೇಡ್ ಬ್ಯಾರಿಯರ್ಸ್ ಆ್ಯಂಡ್ ಟು ರಿಡ್ಯೂಸ್ ದಿ ಇಂಪೊಸಿಷನ್ ಆಫ್ ದಿ ಟ್ಯಾರಿಫ್ಸ್ ವಿಚ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದಿ ಇಯರ್ 1992. 1992ರಲ್ಲಿ ಬರುತ್ತೆ. ಇರುವಂಥ ವ್ಯಾಪಾರ ವಹಿವಾಟಿನ ನಿರ್ಬಂಧನೆಗಳನ್ನು ಹೋಗಲಾಡಿಸಿ ಮುಕ್ತವಾಗಿ ವ್ಯಾಪಾರವನ್ನು ಮಾಡಿ ಅಲ್ಲಿ ಏನಾದರೂ ಹೆಚ್ಚಿನ ಪ್ರಮಾಣದ ಸುಂಕದ ಹೊರ ಇದ್ದರೆ ಅದನ್ನು ತೆಗೆದು ಹಾಕಬೇಕು ಎಂಬುದು ಮುಖ್ಯ ಧ್ಯೇಯೋದ್ದೇಶ ಈ ಒಂದು ಒಕ್ಕೂಟದಾಗಿದೆ. ಲ್ಯಾಟಿನ್ ಅಮೇರಿಕನ್ ಇಂಟಿಗ್ರೇಷನ್ ಅಸೋಸಿಯೇಷನ್ ಅದು ಕೂಡ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ. ಅದರ ಉದ್ದೇಶವು ಸುಂಕಗಳನ್ನು ಕಡಿಮೆ ಮಾಡಿ ಒಂದು ಮುಕ್ತವಾದಂಥ ಸಹಕಾರದಿಂದ ವ್ಯಾಪಾರವನ್ನು ನಡೆಸಬೇಕು ಮೆಂಬರ್ ಕಂಟ್ರೀಸಲ್ಲಿ ಅಂತ ಹೇಳಿ ಮಾಡಿಕೊಂಡಿದ್ದಾರೆ. ಇಲ್ಲಿಯ ಮೆಂಬರ್ ಕಂಟ್ರೀಸ್ ಪೆರು, ಮೆಕ್ಸಿಕೋ, ಪ್ಯಾರಾಗ್ವಾ, ವೆನಿಜುಲಾ ಇಂಥ ರಾಷ್ಟ್ರಗಳಿಂದ ಇದು ನಿರ್ಮಾಣ ಆಗಿದೆ ಈ ಒಂದು ಒಕ್ಕೂಟ. ಫ್ರೀ ಟ್ರೇಡ್ ಏರಿಯಾ ಆಫ್ ಅಮೇರಿಕಾ ಅನ್ನುವಂಥದ್ದು 1994ರಲ್ಲಿ ಬಂದಿದ್ದಾದರೂ ಸಹ ಇದು ಒಟ್ಟು 31 ರಾಷ್ಟ್ರಗಳನ್ನು ಒಳಗೊಂಡಿದೆ. ಇಟ್ ಹ್ಯಾಸ್ 31 ಮೆಂಬರ್ ಕಂಟ್ರೀಸ್ ವಿತ್ ದಿ ಮೇನ್ ಇಂಟೆನ್ಷನ್ ಆಫ್ ಹ್ಯಾವಿಂಗ್ ದಿ ಸ್ಮೂತ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಟ್ರೇಡ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಇಲ್ಲಿರುವಂಥದ್ದು ಟ್ರಾನ್ಸ್ ಅಟ್ಲಾಂಟಿಕ್ ಎಕನಾಮಿಕ್ ಅಸೋಸಿಯೇಷನ್. ಟ್ರಾನ್ಸ್ ಅಟ್ಲಾಂಟಿಕಲ್ಲಿ ಇರುವಂಥದ್ದು ಕೇವಲ ವ್ಯಾಪಾರವನ್ನು ಮಾಡೋದಲ್ಲ, ವ್ಯಾಪಾರಕ್ಕೆ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದು ಮುಖ್ಯ ಧ್ಯೇಯೋದ್ದೇಶ ಆಗಿದೆ. ಇದರ ಈ ಒಂದು ಪಾಠದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಪ್ರಶ್ನೆ, ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ಎ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಒಕ್ಕೂಟವನ್ನು ವಿಮರ್ಶಾತ್ಮಕವಾಗಿ ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ಮೌಲ್ಯೀಕರಿಸಿ, ವಿಮರ್ಶಾತ್ಮಕವಾಗಿ ಮೌಲ್ಯೀಕರಿಸಿ, ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ಯುರೋಪಿಯನ್ ಯೂನಿಯನ್. ಹಾಗೆ ಶಾರ್ಟ್ ನೋಟ್ಸ್ಗೆ ಬರುವಂಥದ್ದು ಲ್ಯಾಫ್ಟಾ, ಲ್ಯಾಟಿನ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಲ್ಯಾಟಿನ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಶಾರ್ಟ್ ನೋಟ್ಸ್, ಅಥವಾ 8 ಮಾರ್ಕ್ಸ್ಗೆ ಅದರ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಟ್ರಾನ್ಸ್ ಅಟ್ಲಾಂಟಿಕ್ ಎಕನಾಮಿಕ್ ಪಾರ್ಟ್ನರ್ಶಿಪ್, ಟ್ರಾನ್ಸ್ ಅಟ್ಲಾಂಟಿಕ್ ಆರ್ಥಿಕ ಒಂದು ಪಾರ್ಟ್ನರ್ಶಿಪ್ ಅಂತ ಏನಿದೆ ಅದರ ಬಗ್ಗೆ ನಿಮಗೆ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಇರುತ್ತೆ ಅನ್ನೋದನ್ನು ನಾವು ಹೇಳ್ತೀವಿ.